ಹಾಯ್, ಎಲ್ರಿಗೂ ನಮಸ್ತೆ. ಬನ್ನಿ ಇವತ್ತು ನಾವು ಸಿಹಿ ಗೆಣಸನ್ನು ಬಳಸ್ಕೊಂಡು ಈ ರೀತಿಯಾಗಿ ಹೇಗೆ ಸಿಹಿ ಗೆಣಸಿನ ಟಿಕ್ಕಿ ಮಾಡೋಣ. ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು, ನಾನಿಲ್ಲಿ 300 ಗ್ರಾಮ್ ಅಷ್ಟು ಸಿಹಿ ಗೆಣಸನ್ನ ತೊಗೊಂಡ್ಬಿಟ್ಟು ಸಾಫ್ಟಾಗೆ ಬೇಯಿಸಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸಾಫ್ಟಾಗೆ. ನೆಕ್ಸ್ಟು ಅರಿಶಿನ ಪುಡಿ, ಶುಂಠಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಮೈದಾ ಕಾರ್ನ್ಫ್ಲೋರು, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ. ನಾವು ಮತ್ತು ಮೈದನ್ನು ಕಾರ್ನ್ಫ್ಲೋರ್ನು ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಬೌಲಲ್ಲಿ ಎಲ್ಲ ಗೆಣಸು ಹಾಕ್ಕೊಂಬಿಟ್ಟು ಸಾಫ್ಟಾಗೆ ನಾವು ಅದನ್ನು ಮ್ಯಾಶ್ ಮಾಡ್ಕೋಬೇಕು, ಗಂಟು ಇಲ್ಲದೆ ಇಲ್ಲರ ರೀತಿಲಿ. ಇದು ಬಿಸಿಲೇ ಮಾಡಿದ್ರೆ ಇಷ್ಟೊಂದು ಕಷ್ಟ ಆಗೋಲ್ಲ, ಇದು ಕೂಲ್ ಆಗಿಬಿಟ್ಟಿದೆ, ಅದರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಫುಲ್ ಫೈನಾಗೆ ಮ್ಯಾಶ್ ಮಾಡ್ಕೋಬೇಕು. ಆಗ್ತಿದೆ, ಇನ್ನೊಂದು ಸ್ವಲ್ಪ ಹಾಕಬೇಕು. ನೋಡಿ, ಈ ರೀತಿ ಫುಲ್ ಈ ರೀತಿ ಮ್ಯಾಶ್ ಮಾಡ್ಕೊಬೇಕು. ಇದಕ್ಕೆ ಇವಾಗ ನೆಕ್ಸ್ಟು ನಾವು ಈರುಳ್ಳಿ ಫೈನಾಗೆ ಉತ್ತರಿಸಿಟ್ಕೊಂಡಿದ್ದೀವಿ, ಅದನ್ನು ಹಾಕ್ಕೊಳ್ಳೋಣ. ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಅರ್ಧ ಸ್ಪೂನು ಅರಿಶಿನ ಪುಡಿ, ಅರ್ಧ ಸ್ಪೂನು ಅಚ್ಕಾರದ ಪುಡಿ. ನಾವು ಆಲ್ರೆಡಿ ಮೆಣಸಿನ್ಕಾಯಿನ ಬಳಸಿರೋದ್ರಿಂದ ನಾವು ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಳತೆ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಮೈದಾ, ಕಾರ್ನ್ಫ್ಲೋರು ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಯಾವುದೇ ಥರದ್ದು ನೀರನ್ನ ಬಳಸಬಾರ್ದು, ನೀರು ಹಾಕ್ಕೋಬಾರ್ದು. ಯಾಕಂದರೆ ನಮಗೆ ಈರುಳ್ಳಿಲೂ ಸಹ ನೀರಿನ ಅಂಶ ಇರುತ್ತೆ, ಗೆಣಸಲ್ಲೂ ಸಹ ನೀರಿನ ಅಂಶ ಇರುತ್ತೆ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು. ನಮಗಿನ್ನೂ ಅದು ನೀರು ಥರ ಇದೆ ಅಂತ ಅಂದರೆ ನಾವು ಮತ್ತೆ ಮೈದಾ ಕಾರ್ನ್ಫ್ಲೋರ್ನ ಹಾಕ್ಕೊಂಡು ನೀಟಾಗೆ, ನೋಡಿರಿ ಈ ರೀತಿ ಆಗಿದೆ. ಇದು ಈ ರೀತಿ ಫುಲ್ ಫೈನಾಗೆ ಮಾಡಿಟ್ಕೋಬೇಕು. ನಾನು ಇದನ್ನು ಈ ರೀತಿ ಶೇಪ್ ಮಾಡಿಟ್ಕೊಳ್ತೀನಿ. ಕೈಯಲ್ಲಿ ಹಾಕ್ಕೊಂಡು ನೋಡಿರಿ ಈ ರೀತಿ ತಟ್ಕೊಳ್ತೀನಿ. ನೋಡಿ, ಈ ರೀತಿ ಆಗಿದೆ. ನೆಕ್ಸ್ಟ್ ಹಂಚಿಟ್ಕೊಳ್ಳೋಣ. ಹಂಚಲ್ಲಿ ಎಣ್ಣೆ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಡೀಪ್ ಫ್ರೈ ಮಾಡ್ತಲ್ಲ, ಹಾಗೇ ನಾವು ಹಂಚಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಅದೊಂದು ಡಿಫ್ರೆಂಟ್ ಟೇಸ್ಟಲ್ಲಿರುತ್ತೆ. ನೀಟಾಗಿ ಎರಡು ಸೈಡನ್ನು ರೋಸ್ಟ್ ಮಾಡ್ಕೊಬೇಕು. ಮತ್ತು ನಾವು ಇದನ್ನು ಅಂದ್ಬಿಟ್ಟು ಬರ್ಗರ್ ಥರನೂ ನಾವು ಮಾಡ್ಕೋಬೋದು. ಅದನ್ನು ನಾವು ಮಾಡಿದ್ದೀವಿ. ನಿಮಗೆ ಅದೇನಾದ್ರು ಬೇಕು ನೋಡಬೇಕು ಅನ್ಸರೆ ನಮ್ಮ ಚಾನಲಲ್ಲಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮನೆಗಳಲ್ಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ. ನಿಮಗೆ ಇದು ಇಷ್ಟ ಆದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.